ಇದೇನಪ್ಪ ಇವರು ಬರೀ ಒಂದೇ ಹೊಲ ತೋರಿಸ್ತಾರೆ ಅಂತ ಅಂದ್ಕೊಬೇಡಿ ಸ್ನೇಹಿತರೆ. ಏನು ಮಾಡೋದು ನೋಡಿ, ನಮ್ಮ ಪಾಲಿಗೆ ಬಂದಿರೋದು ಇಷ್ಟೇ, ಪಂಚಾಮೃತ ಅಂತ ತಿಳ್ಕೊಬೇಕು. ಇದೊಂದು ಹೊಲ ಮೊನ್ನೆ ನೇಪಿಯರ್ ತೋರಿಸಿದ್ನಲ್ಲ, ಅದು ಬಿಟ್ಟರೆ ಮೊನ್ನೆ ಕಾಯಿ ಕೀಳೋ ವಿಡಿಯೋ ಹಾಕಿದ್ನಲ್ಲ, ಅದು ಸ್ವಲ್ಪ ಇದೆ. ಇಷ್ಟೇ ನಮ್ಮದು ಹೊಲ ಸ್ನೇಹಿತರೆ, ನೋಡಿ ಇಷ್ಟೇ. ಹಾಗಾಗಿ ನಾವೇನೇ ಬೆಳೆದ್ರೂ, ಏನೇ ಹೊಲ ತೋರಿಸ್ಬೇಕು ಅಂದರೂ ಇಷ್ಟೇ ತೋರಿಸ್ಬೇಕು ನೋಡಿ ಸ್ನೇಹಿತರೆ. ಯಾಕಂದರೆ ಬೇರೆಯವ್ರದ್ದೆಲ್ಲ ತೋರಿಸಿ ನಮ್ಮದು ಅಂತ ಹೇಳೋಕ್ಕಾಗೋದಿಲ್ವಲ್ಲ. ಓಕೆ, ಅಂತೂ ಇಂತೂ ನಮ್ಮೂರಲ್ಲಿ ಅಲ್ಪ ಸ್ವಲ್ಪ ಮಳೆ ಅಂತೂ ಬಂದಿದೆ. ಸೊ ನೋಡಿ, ಇಷ್ಟು ಸ್ವಲ್ಪ ಜಿಟಿ ಮಳೆ ಬರ್ತಾ ಇದೆ, ಅದೃಷ್ಟಕ್ಕೆ ಅಂತೂ ಅಂದ್ಕೋಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾ LM ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ವಿಷಯ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಬಿತ್ತನೆ ಮಾಡಿ 15 ದಿನಗಳ ನಂತರ ನಮ್ಮ ರಾಗಿ ಹೀಗೆ ಕಾಣಿಸ್ತಿದೆ ಅಲ್ಲ, ಲೈನ್ಸ್ ಎಲ್ಲ ಕಾಣಿಸ್ತಿದೆ. ಈ ಥರ ಹುಟ್ಟಿದೆ. ಮಳೆ ಬಂದಿದ್ದರೆ ಇನ್ನು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಸೊ ಮಳೆ ಬರದೇ ಇರೋ ಕಾರಣ ಈ ಥರ ಹುಟ್ಟಿದೆ. ಅಂದರೆ ಬೋರ್ ನೀರಿಂದ ಹಾಯಿಸಿ, ಬೋರ್ ನೀರನ್ನ ಜೆಟ್ ಹಾಕಿ ಹಾಯಿಸ್ಬಿಟ್ಟು ಈ ಥರ ಹುಟ್ಟಿದೆ. ಮಳೆ ಬಂದಿದ್ದರೆ ಮೋಸ್ಟ್ಲಿ ಇದಕ್ಕಿಂತ ಚೆನ್ನಾಗಿ ಬರ್ತಾ ಇತ್ತು ಅನಿಸುತ್ತೆ. ಸೊ ಪರವಾಗಿಲ್ಲ, ಅಂದರೆ ಹಾಕಿದ್ದಕ್ಕೂ ಏನು ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ಈ ಥರ ಇದೆ ನೋಡಿ, ಲೈನ್ಸ್ ಎಲ್ಲ ಈ ಥರ ಕಾಣಿಸ್ತಿದೆ. ಆದರೂ ಇಷ್ಟು ದಿನಕ್ಕೆ ಅಂದರೆ ಒಂದು 20 ದಿವಸ ಮೇಲೆ ಆದಮೇಲೆ ಸ್ವಲ್ಪ ಮಳೆ ಬಂದಿದೆ. ಅಂದರೆ ಸ್ವಲ್ಪ ಸೋನೆ ಬಂದಿದೆ, ಅಷ್ಟೊಂದೇನು ಸೋನೆ ಬಂದಿಲ್ಲ. ಸ್ವಲ್ಪ ಸೋನೆ ಬಂತು. ಅದನ್ನು ತೋರಿಸ್ತೀನಿ ನೋಡಿ, ಎಷ್ಟು ಬಂತು ಸೋನೆ ಅಂತ ನೋಡಿ ಸ್ನೇಹಿತರೆ. ಅಂತೂ ಇಂತೂ ವರ್ಣರಾಯ ಸ್ವಲ್ಪ ಮಟ್ಟಿಗೆ ದಯ ತೋರಿ ನಮ್ಮ ರೈತರ ಮೇಲೆ ಇಷ್ಟು ಮಳೆರಾಯನನ್ನು ಕಳಿಸ್ಕೊಡ್ತಿದ್ದಾರೆ. ಇಷ್ಟೇ ಬಂದಿರೋದು. ಅಂದರೆ ಸೋನೆ ಮಳೆ ಬಂದಿದೆ ಅಂತ, ಜೋರು ಮಳೆ ಏನು ಬಂದಿಲ್ಲ. ಸ್ವಲ್ಪ ಸೋನೆ ಮಳೆ, ಅಂದರೆ ಇನ್ನೂ ಯಾರ್ಯಾರು ಬಿತ್ತನೆ ಮಾಡಿಲ್ವೋ ಅವರಿಗೆ ಸಹಾಯವಾಗುವಷ್ಟು ಮಳೆ ಬಂದಿದೆ ಅಷ್ಟೇ ನೋಡಿ. ಆ ಸೋನೆಗೆ ಭೂಮಿ ಈ ಥರ ಇದೆ ಅಷ್ಟೇ. ಏನು ಒಳಗಡೆನೂ ಏನು ನೆಂದಿಲ್ಲ. ಭೂಮಿನ ಹಿಂಗೆ ಮಾಡಿ ತೋರಿಸ್ತೀನಿ. ಬಟ್ ಬಿತ್ತವಷ್ಟು ಅದ ಇದೆ ನೋಡಿ. ಸ್ವಲ್ಪ ಹಸಿದು ಬಿತ್ತವಷ್ಟು ಹದ ಇದೆ ನೋಡಿ. ಈ ಥರ ನೆಂದಿದೆ, ಪರವಾಗಿಲ್ಲ ಅಂತ ಹೇಳಬಹುದು ನೋಡಿ. ಈ ಥರ ಇದೆ ಮಣ್ಣು. ಓಕೆ ಫ್ರೆಂಡ್ಸ್, ನಾನು ಹೊಲಕ್ಕೆ ಬಂದಿದ್ದೆ. ಸೊ ರಾಗಿ ಹೇಗೆ ಹುಟ್ಟಿದೆ ಅಂತ ನೋಡೋಕ್ಕೋಸ್ಕರನೇ ಬಂದಿದ್ದೆ. ಹಾಗಾಗಿ ವಿಡಿಯೋನ ಮಾಡಿದೆ. ಪರವಾಗಿಲ್ಲ ಅಂತ ಏನು ಅಂದರೆ ನಾವು ಹಾಕಿರೋ ಒಂದು ರಾಗಿ ಏನು ಮೋಸ ಇಲ್ಲ, ಪರವಾಗಿಲ್ಲ. ಲೈನ್ಸ್ ಎಲ್ಲ ಕಾಣಿಸ್ತಿದೆ ನೋಡಿ. ಒಂದು ಕಡೆ ದಟ್ಟ ಹುಟ್ಟಿದೆ ನೋಡಿ, ಇಲ್ಲಿ ಸ್ವಲ್ಪ ದಟ್ಟ ಕಾಣಿಸ್ತಿದೆ. ಇನ್ನು ಕೆಲವು ಕಡೆ ತೆಳುವು ಕಾಣಿಸ್ತಿದೆ ನೋಡಿ. ಈ ಥರ ಹುಟ್ಟಿದೆ ರಾಗಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಹೇಳೋದನ್ನೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ಸ್ ಆ ಥರದ್ದು ಅಂದರೆ ಶೇರ್ ಮಾಡೋದು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಹಾಗಾಗಿ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಕಮೆಂಟನ್ನು ಮಾಡಿ, ಶೇರನ್ನು ಮಾಡಿ. ನನ್ನ ಮಗಳು ಹೋಗಿ ಗುಡ್ಲಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಸೊ ನಾನು ಹೋಗಿ ಅವಳ ಜೊತೆ ಜಾಯಿನ್ ಆಗಬೇಕು ನೋಡಿ. ಇನ್ನೂ ಮಳೆ ಸಾಲದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮನೆಯವರು ಪೈಪ್ಸ್ ಎಲ್ಲ ಜೋಡಿಸ್ತಿದ್ದಾರೆ. ಹಗಲೊತ್ತಲ್ಲಿ ಕರೆಂಟಿನ ಸಮಸ್ಯೆ ಇರೋದ್ರಿಂದ ರಾತ್ರಿ ಹೊತ್ತು ಮಾತ್ರ ಪೈಪ್ಗಳನ್ನ ಈ ಥರ ಜೋಡಿಸಿ, ಅದು ಸ್ವಲ್ಪ ವೋಲ್ಟೇಜ್ ಇರುತ್ತೆ. ಅವಾಗ ನಿದ್ದೆಗೆಟ್ಕೊಂಡು ಬಂದು ನಮ್ಮ ಮನೆಯವರು, ನಮ್ಮ ಮಾವ ಅವರು ಬಂದು ನೀರನ್ನು ಈ ಥರ ಪೈಪೆಲ್ಲ ಹಾಕಿ ಜೆಟ್ಟಾಗಿ ಹಾಯಿಸ್ತಿದ್ದಾರೆ. ಸೊ ಏನು ಮಾಡೋದು, ಹಾಕಿರೋ ರಾಗಿ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ಕಷ್ಟಪಡ್ತಿದ್ದಾರೆ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾ
ಖುಷಿಯಾಗಿರಿ. ಹೋಗಿ ಬರ್ತೀನಿ. ನಮಸ್ಕಾರ.